ಶ್ರೀಕಾಂತ್ ಪೂಜಾರಿ ಬಂಧನ ವಿಚಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಶ್ರೀಕಾಂತ್ ಮೇಲೆ 16 ಕೇಸ್ ಇದೆ ಅಂತ ಯಾವ ಆಧಾರದ ಮೇಲೆ ಹೇಳಿದ್ರಿ? ನಿಮ್ಮದೇನು ಸರ್ವಾಧಿಕಾರನ? ಒಬ್ಬ ಮುಖ್ಯಮಂತ್ರಿಗೆ ಸರಿ ಅಲ್ಲ ಅನ್ನೋದು. ಈ ರೀತಿ ಮತ್ತೆ ಯಾರಾದರೂ ಅರೆಸ್ಟ್ ಆದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದರು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ್ಯವಾಗಲಿದೆ ಅಂತ ಹೇಳಿಕೆ ನೀಡುತ್ತಿದ್ದಂತ ದೇವೇಗೌಡರಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಜಾತ್ಯತೀತೆಯ ಒಂದು ಕಿರೀಟವನ್ನು ತೊಟ್ಟು ಬಂದ ಗೌಡರು ಇಳಿಗಾಲದಲ್ಲಿ ಕೆಳಗೆಸೆದು ಕೋಮುವಾದಿ ಕಿರೀಟ ಧರಿಸಿರುವಂತಹ ಹತಾಶೆಯಿಂದ ಇಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕುಟುಕಿದ್ದಾರೆ. ಜಾತ್ಯತೀತ ಜನತಾ ಪಕ್ಷ ಬಿಜೆಪಿಯ ಬಿ ಟೀಮ್ ಅಂತ ನಾನು ಹಿಂದಿನಿಂದಲೂ ಹೇಳ್ತಾ ಬಂದಿದ್ದೆ. ನನ್ನ ಮಾತನ್ನು ಒಪ್ಪಿಕೊಂಡು ನಮ್ಮ ಸೈದ್ಧಾಂತಿಕ ನಿಲುವನ್ನು ಸ್ಪಷ್ಟಪಡಿಸಿದ್ದಕ್ಕೆ ಜೆಡಿಎಸ್ ಪಕ್ಷವನ್ನು ಅಭಿನಂದಿಸ್ತೀನಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸಿಎಂ ಸಿದ್ದರಾಮಯ್ಯ ಜೆಡಿಎಸ್ ಕಾಲೆಳೆದಿದ್ದಾರೆ. 10 ವರ್ಷದಿಂದ ಹಿಂದೂಗಳಿಗೆ ಏನಾದರೂ ಲಾಭವಾಗಿದೆಯಾ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತ ಸಂತೋಷ್ ಲಾಡ್, ನಾನು ಹಿಂದೂ, ನೀವು ಹಿಂದೂ, ಏನಾದರೂ ಲಾಭ ಆಗಿದೆಯಾ? ಇದರಿಂದ ಬಿಜೆಪಿಯವರಿಗೆ ಮಾತ್ರ ಲಾಭ. ಶ್ರೀಕಾಂತ್ ಪೂಜಾರಿ ವಿರುದ್ಧ ಕೇಸ್ ಹಾಕಿದರೆ ನಮಗೇನು ಲಾಭ? ಅಷ್ಟು ಕೇಸ್ ಆಗಿದೆ, ಇನ್ನೊಂದು ಬಾರಿ ಕೋರ್ಟ್ಗೆ ಹೋದ್ರೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಸಮ್ಮುಖದಲ್ಲೇ ನರ್ಸ್ ರಂಪಾಟ ಮಾಡಿದಂಥ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಸರ್ಕಿಟ್ ಹೌಸ್ ಬಳಿ ನರ್ಸ್ ಸುನೀತಾ ನಾಯ್ಕ ಗೋಳಾಡಿದ್ರು. ಶಾಸಕ ಪ್ರಸಾದ್ ಅಬ್ಬಯ್ಯ ವೈಯಕ್ತಿಕ ದ್ವೇಷ ಸಾಧಿಸಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಸಹೋದರ ಮಂಜುನಾಥ್ ಮಾತು ಕೇಳೋದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಕಳೆದ 4 ತಿಂಗಳಿಂದ ಸಂಬಳ ಆಗಿಲ್ಲ ಅಂತ ಸಚಿವ ದಿನೇಶ್ ಗುಂಡೂರಾವ್, ಶಾಸಕ ಪ್ರಸಾದ್ ಅಬ್ಬಯ್ಯ ಎದುರೇ ನರ್ಸ್ ಗೋಳಾಡಿದ್ರು. ಆದರೆ ಸಚಿವರು ಪ್ರತಿಕ್ರಿಯೆ ನೀಡದೆ ಕಾರು ಹತ್ತಿ ಹೋದ್ರು. ಬೆಂಗಳೂರಿನಲ್ಲಿ ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಕೇಸ್ ಸಂಬಂಧ 17 ಅಮಾಯಕರನ್ನ ಬಂಧಿಸಿದ್ದಾರೆ. ಅವರನ್ನ ಬಿಡುಗಡೆ ಮಾಡುವಂತೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಂಬಂಧಿಕರು ಮನವಿ ಮಾಡಿದ್ರು. ಘಟನೆ ನಡೆದು 3.5 ವರ್ಷಗಳಾಗಿದೆ, ನಮ್ಮವ್ರನ್ನ ರಿಲೀಸ್ ಮಾಡಿಲ್ಲ, ಅವ್ರನ್ನ ರಿಲೀಸ್ ಮಾಡಿಸಿ ಅಂತ ಕುಟುಂಬಸ್ಥರು ಡಿಸಿಎಂ ಡಿಕೆ ಶಿವಕುಮಾರ್ ಬಳಿ ಮನವಿ ಮಾಡಿಕೊಂಡ್ರು. ಸಂಸದ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕೊತ ಅಂತಿದ್ದಾರೆ. ಹಾಸನದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತ ಚಾಲಕ ಕಾರ್ತಿಕ್ ರೇವಣ್ಣ ಫ್ಯಾಮಿಲಿ ವಿರುದ್ಧ ಗಂಭೀರ ಆರೋಪಗಳನ್ನೇ ಮಾಡಿದ್ದಾರೆ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಆಸ್ತಿಯನ್ನ ಹಲ್ಲೆ ಮಾಡಿ ಬರ್ಸ್ಕೊಂಡ್ರು. ಐಬಿಯಲ್ಲಿ ಕೂಡಿ ಹಾಕಿ ಇನ್ನಿಲ್ಲದಂತೆ ಚಿತ್ರಹಿಂಸೆ ಕೊಟ್ಟರು. ಗರ್ಭಿಣಿ ಅನ್ನೋದು ನೋಡದೆ ನನ್ನ ಪತ್ನಿ ಮೇಲೆ ಭವಾನಿ ಹಲ್ಲೆ ಮಾಡಿದ್ರು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಮಾಜಿ ಸಚಿವ ರೇವಣ್ಣ ಪಿಎ ರವಿ ಸಮ್ಮುಖದಲ್ಲೇ ತನ್ನ ಆಸ್ತಿಯನ್ನು ಬರೆದುಕೊಟ್ಟೆ, ಆಸ್ತಿ ಬರೆದು ಕೊಡದೇ ಇದ್ರೆ ನನ್ನ ಪತ್ನಿಯನ್ನ ಕೊಂದೇ ಬಿಡ್ತಾ ಇದ್ರು. ಪೊಲೀಸರೇ ನನ್ನ ಮನೆಗೆ ಕರೆದುಕೊಂಡು ಹೋಗಿ ಚೆಕ್ ಬುಕ್ ತರಿಸಿದ್ರು. ಮಾರ್ಚ್ 17ರಂದು ಕಿರಣ್ ರೆಡ್ಡಿ ಎಂಬುವರ ಖಾತೆಯಿಂದ 41 ಲಕ್ಷ ನನ್ನ ಅಕೌಂಟ್ಗೆ ಹಾಕಿಸಿ ಆ ಹಣವನ್ನ ಡ್ರಾ ಮಾಡಿಕೊಂಡ್ರು. ಹಾಗೆ ಪ್ರಜ್ವಲ್ ರೇವಣ್ಣ ಮಾಜಿ ಕಾರು ಚಾಲಕ ಕಾರ್ತಿಕ್ ಮಾಹಿತಿ ಕೊಟ್ಟಿದ್ದಾರೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪೆ ಹೊರವಲಯದಲ್ಲಿ ಒಂಟಿ ಸಲಗ ಪ್ರತ್ಯಕ್ಷವಾಗಿದೆ. ರೈತ ಮಂಜುನಾಥ್ ಪ್ರಕಾಶ್ ಎನ್ನುವರಿಗೆ ಸೇರಿದಂತಹ ಬಾಳೆ, ತೆಂಗು ಬೆಳೆ, ತಂತಿ ಬೇಲಿಯನ್ನು ನಾಶ ಮಾಡಿದೆ. ಕಾಡಾನೆಯಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಕೊನೆ ಹಂತದ ಸಿದ್ಧತೆ ಭರ್ಜರಿಯಾಗಿ ನಡೀತಿದೆ. ಶಂಕರ್ ಎಲೆಕ್ಟ್ರಿಕಲ್ ಸರ್ವಿಸ್ ಇಂಡಿಯಾ ಸಂಸ್ಥೆಯಿಂದ ಲೈಟಿಂಗ್ಸ್ ಕಾರ್ಯ ನಡೀತಿದೆ. ಮೂಡುಬಿದ್ರೆಯ ರಾಜೇಶ್ ಶೆಟ್ಟಿ ಇದರ ನೇತೃತ್ವವನ್ನು ವಹಿಸಿದ್ದಾರೆ. 5 ವರ್ಷಗಳ ಕಾಲ ಶಂಕರ್ ಎಲೆಕ್ಟ್ರಿಕಲ್ ಸರ್ವಿಸ್ ಇಂಡಿಯಾ ಸಂಸ್ಥೆ ಲೈಟಿಂಗ್ ನಿರ್ವಹಣೆ ಮಾಡಲಿದೆ. ಸದ್ಯ 200ಕ್ಕೂ ಹೆಚ್ಚು ಸಿಬ್ಬಂದಿ ಲೈಟಿಂಗ್ಸ್ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಅಯೋಧ್ಯೆ ಮಂದಿರ ಮೆಟ್ಟಿಲ ಬಳಿ 2 ಆನೆ, 2 ಸಿಂಹಗಳ ಬೃಹತ್ ಮೂರ್ತಿಗಳು ಭಕ್ತರಿಗೆ ಸ್ವಾಗತ ಕೋರಲಿವೆ. ಮೆಟ್ಟಿಲ ಬಳಿಯೇ ಗರುಡ ಮತ್ತು ಹನುಮನ ವಿಗ್ರಹಗಳು ಅತ್ಯಾಕರ್ಷಕವಾಗಿವೆ. ಮಂದಿರದ ಒಳಗೆ ದೊಡ್ಡ ದೊಡ್ಡ ಫ್ಯಾನ್ಗಳನ್ನು ಅಳವಡಿಸಿರುವುದು ನಾವು ನೋಡಬಹುದಾಗಿದೆ. ಅಯ್ಯಪ್ಪ ಮಾಲಾಧಾರಿಗಳಿಗೆ ಮಸೀದಿಯಲ್ಲಿ ಆಶ್ರಯ ನೀಡಿ ಧರ್ಮಗುರುಗಳು ಭಾವೈಕ್ಯತೆಯನ್ನು ಮೆರೆದಿದ್ದಾರೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಎಡತ್ತರ ಗ್ರಾಮ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ. ಬೆಳಗಾವಿಯಿಂದ ಶಬರಿಮಲೆಗೆ ತೆರಳುತ್ತಿದ್ದ 5 ಭಕ್ತರು ಮಳೆ ಮತ್ತು ಕತ್ತಲಾದ ಕಾರಣ ತಂಗಲು ಸ್ಥಳಾವಕಾಶವನ್ನು ಕೇಳಿದ್ದಾರೆ. ಈ ವೇಳೆ ಆಡಳಿತ ಮಂಡಳಿ ಮಸೀದಿ ಬಳಿಯಲ್ಲೇ ಪೂಜೆಗೆ ವ್ಯವಸ್ಥೆ ಮಾಡಿಕೊಟ್ಟು ರಾತ್ರಿ ಮಸೀದಿಯಲ್ಲೇ ತಂಗಲು ಅವಕಾಶ ನೀಡಿದೆ. ವಿಜಯಪುರದ ಮ್ಯೂಸಿಯಂಗೂ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ. ಗೋಳಗುಮ್ಮಟ ಆವರಣದಲ್ಲಿರುವಂತಹ ಮ್ಯೂಸಿಯಂನಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ ಕಿಡಿಗೇಡಿಗಳು ಇಮೇಲ್ ಮಾಡಿದ್ದಾರೆ. ನಾವು ಟೆರೋಸಸ್ 111 ಗ್ರೂಪ್ನವರು ಅಂತ ಮೇಲ್ನಲ್ಲಿ ಉಲ್ಲೇಖಿಸಿ 100ಕ್ಕೂ ಹೆಚ್ಚು ಮೇಲ್ಗಳನ್ನು ಮಾಡಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಾಮರಾಜನಗರಕ್ಕೆ ಭೇಟಿ ನೀಡಿದ್ದಾರೆ. ಹೀಗಾಗಿ ಇಡೀ ನಗರವೇ ಕೇಸರಿಮಯವಾಗಿದೆ. ಭುವನೇಶ್ವರಿ ವೃತ್ತದಲ್ಲಿ ಹಾಕಲಾಗಿದ್ದ ವಿಜಯೇಂದ್ರ ಪೋಸ್ಟರ್, ಬ್ಯಾನರ್ಸ್ನ ನಗರಸಭೆ ರಾತ್ರೋರಾತ್ರಿ ತೆರವು ಮಾಡಿದೆ. ಇದರಿಂದ ರುಚಿಗೆದ್ದ ಬಿಜೆಪಿ ಕಾರ್ಯಕರ್ತರು ನಗರಸಭೆ ಎದುರು ಪ್ರತಿಭಟನೆ ನಡೆಸಿದರು. ಮಂಗಳೂರಿನಲ್ಲಿ ಸ್ಮಾರ್ಟ್ ಸಿಟಿ ಕಾಮಗಾರಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದೆ. ರಸ್ತೆ ಕಾಮಗಾರಿ ಪೂರ್ಣಗೊಂಡ ಬಳಿಕ ಗುತ್ತಿಗೆದಾರರು ಪದೇ ರಸ್ತೆ ಅಗೆದು ಹಾಳು ಮಾಡುತ್ತಿದ್ದಾರೆ. ಅಗೆದ ಗುಂಡಿಯನ್ನು ಮುಚ್ಚದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ. ಅಭಿವೃದ್ಧಿ ಬಳಿಕ ಒಂದಿಲ್ಲೊಂದು ಕಾರಣಕ್ಕೆ ಕಾಂಕ್ರೀಟ್ ರಸ್ತೆಗಳನ್ನು ನಿರಂತರವಾಗಿ ಅಗೆದು ಹಾಕ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಆನೇಕಲ್ನಲ್ಲಿ ಪಾಪಿ ಮಗಳು 80 ವರ್ಷದ ವೃದ್ಧಿಯನ್ನ ಬೀದಿ ಪಾಲು ಮಾಡಿದ್ದಾಳೆ. ಸರ್ಜಾಪುರ ಸಮೀಪದ ವಿಕಲ್ಲಹಳ್ಳಿಯಲ್ಲಿ ರಾತ್ರೋರಾತ್ರಿ ಮಗಳು ಮತ್ತು ಅಳಿಯ ಕಾರಿನಲ್ಲಿ ಬಂದು ರಸ್ತೆಯಲ್ಲೇ ವೃದ್ಧಿಯನ್ನ ಬಿಟ್ಟು ಹೋಗಿದ್ದಾರೆ. ದೇವಾಲಯದ ಬಳಿ ಅಜ್ಜಿಯನ್ನ ಮಲಗಿಸಿ ಎಸ್ಕೇಪ್ ಆಗಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿರುವಂತಹ ಅಜ್ಜಿಯನ್ನ ಸ್ಥಳೀಯರು ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾರೆ.
ಅರಣ್ಯ ಇಲಾಖೆ ವಿರುದ್ಧ ಮಾಜಿ ಸಚಿವ ಸಿಟಿ ರವಿ ಗಂಭೀರ ಆರೋಪ ಮಾಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಅರಣ್ಯದಲ್ಲಿ 100ಕ್ಕೂ ಹೆಚ್ಚು ಸಾಗುವಾನಿ ಮರಗಳನ್ನು ಕಡಿದಿದ್ದಾರೆ. ಅವುಗಳನ್ನ ಕೆಲ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಮನೆಗೆ ಸಾಗಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅರಣ್ಯಕ್ಕೆ ಹೋಗಿ ಪರಿಶೀಲನೆ ಮಾಡಲು ಅಧಿಕಾರಿಗಳು ಬಿಡುತ್ತಿಲ್ಲ ಅಂತ ಗುಡುಗಿದ್ದಾರೆ. ತುಂಗಭದ್ರಾ ನದಿಯಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೀತಿದೆ. ತುಂಬಿದ ನದಿಯಲ್ಲಿ ತೆಪ್ಪದ ಮೂಲಕ ಮರಳು ಲೂಟಿ ಮಾಡ್ತಿದ್ದಾರೆ. ಬಡ ಕಾರ್ಮಿಕರನ್ನ ಮರಳು ದಂಧೆಗೆ ಕಳಿಸಿ ಅವರ ಜೀವನದ ಜೊತೆ ದಂಧೆಕೋರರು ಚೆಲ್ಲಾಟ ಮಾಡ್ತಿದ್ದಾರೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕಲಗಾನೂರ ಗ್ರಾಮದಲ್ಲಿ ದಂಧೆ ನಡೀತಿದೆ. ಟಿವಿ9 ಕ್ಯಾಮೆರಾ ನೋಡ್ತಿದ್ದಂತೆ ನದಿ ತೀರಕ್ಕೆ ಓಡಿ ಬಂದ ಕಾರ್ಮಿಕರು ಎಸ್ಕೇಪ್ ಆಗಿದ್ದಾರೆ. ಮಂಗಳೂರು ವಜ್ರದೇಹಿ ಮಠದ ದೈವಕೋಲಕ್ಕೆ ರಿಷಬ್ ಅಚ್ಚರಿ ಭೇಟಿ ನೀಡಿದ್ರು. ಈ ವೇಳೆ ರಿಷಬ್ಗೆ ಧೈರ್ಯ ಕಳೆದುಕೊಳ್ಳದಂತೆ ದೈವ ಸೂಚನೆ ನೀಡಿದೆ. ಇನ್ನು ಕಾಂತಾರ ರೀತಿಯಲ್ಲಿ ರಿಷಬ್ಗೆ ದೈವದ ಅಭಯ ಸಿಕ್ಕಿದೆ. ಏನೇ ಸಮಸ್ಯೆ ಎದುರಾದರೂ ಕೂಡ ಕುಗ್ಗಬೇಡ, ಮುನ್ನುಗ್ಗು, ನಿನ್ನ ಬೆನ್ನ ಹಿಂದೆ ನಾನಿದ್ದೇನೆ ಅಂತ ದೈವ ಸನ್ನೆ ಮಾಡಿ ಆಶೀರ್ವಾದ ಮಾಡಿದೆ. ಜಾನಪದ ತಜ್ಞ ಕವಿ ಕಥೆಗಾರ ಅಮೃತ ಸೋಮೇಶ್ವರ ಅವರ ಶನಿವಾರ ತಮ್ಮ ಸ್ವಗೃಹದಲ್ಲಿ ನಿಧನ ಹೊಂದಿದ್ದಾರೆ. 89 ವರ್ಷ ವಯಸ್ಸಿನ ಅಮೃತ ಸೋಮೇಶ್ವರ ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ನಡ ತುಳು ಸಾಹಿತಿಯಾಗಿದ್ದು ಯಕ್ಷಗಾನ ಪ್ರಸಂಗಕರ್ತರಾಗಿಯೂ ಕೂಡ ಸೇವೆ ಸಲ್ಲಿಸಿದರು. ಆದಿತ್ಯ L1 ಉಪಗ್ರಹವನ್ನು ಇವತ್ತು ಲ್ಯಾಗ್ರೇಂಜ್ ಪಾಯಿಂಟ್ 1ರಲ್ಲಿ ಸ್ಥಾಪಿಸಲು ಇಸ್ರೋ ಕಸರತ್ತು ನಡೆಸಲಿದೆ. ಇಂದು ಸಂಜೆ 4 ಗಂಟೆಗೆ ಮಹತ್ವಾಕಾಂಕ್ಷಿ ಯೋಜನೆಗೆ ಎಲ್ಲಾ ತಯಾರಿ ಮಾಡಿಕೊಂಡಿದೆ. ಈಗಾಗಲೇ ಆದಿತ್ಯ L1 ಉಪಗ್ರಹ ಕಳೆದ 4 ತಿಂಗಳಿಂದ 15 ಲಕ್ಷ ಕಿಲೋಮೀಟರ್ ಕ್ರಮಿಸಿದೆ. ಒಂದು ವೇಳೆ ಆದಿತ್ಯ L1 ಉಪಗ್ರಹವನ್ನು ನಿಲ್ಲಿಸಲು ಸಾಧ್ಯವಾಗದೇ ಇದ್ದರೆ ಅದರ ಚಲನೆ ನಿರಂತರವಾಗಿ ಮುಂದುವರಿಯುವ ಸಾಧ್ಯತೆ ಇದೆ. ಆದಿತ್ಯ L1 ಸೂರ್ಯನ ಕಡೆಗೂ ಸಾಗಬಹುದು ಅಂತ ಇಸ್ರೋ ಹೇಳಿದೆ. ಒಂದು ವೇಳೆ ಸೂರ್ಯನ ಕಡೆಗೆ ಸಾಗಿದ್ದೇ ಆದಲ್ಲಿ ಆದಿತ್ಯ ಉಪಗ್ರಹ ಸ್ಫೋಟಗೊಂಡು ಇಸ್ರೋ ಮಹತ್ವಾಕಾಂಕ್ಷೆಯ ಸಾಧನೆ ವಿಫಲವಾಗುವ ಸಾಧ್ಯತೆ ಇದೆ.